ಗುರುಗಳೇ ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಏನ್ ಗುರುಗಳೇ ಹಾಗೆ ನೋಡ್ತಾ ಇದ್ದೀರಾ? ಗೌತಮ್ ಅವರೇ, ನಿಮ್ಗೀಗ ರಾಜಯೋಗ ನಡೀತಾ ಇದೆ. ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಬಿಡಿ. ಅಂದಹಾಗೆ ನಿಮ್ಮ ತಾಯಿ ಶಕುಂತಲಾ ಅವರು ಹೇಗಿದ್ದಾರೆ? ಇತ್ತೀಚೆಗೆ ಅವರು ನನ್ನ ಸಂಪರ್ಕದಲ್ಲಿ ಇಲ್ಲ ಗುರುಗಳೇ. ಬಟ್ 2 ದಿವಸದಿಂದ ಕಾಣಿಸ್ತಾ ಇಲ್ಲ ಅಂತ ಸುದ್ದಿ. ನಾನು ಅವ್ರಿಗೆ ಮೊದಲೇ ಹೇಳಿದ್ದೆ, ನಿಮ್ಮ ಸಮಯ ಸರಿಯಾಗಿಲ್ಲ, ಹುಷಾರಾಗಿರಿ ಅಂತ ಎಚ್ಚರಿಕೆನೂ ಕೊಟ್ಟಿದ್ದೆ. ಹಾಗೆ ಮನೇನಾದರೂ ಸಮಸ್ಯೆ ಆಗ್ಬೋದು ಅಂತ ಹೇಳಿದ್ದೆ. ಏನ್ ಸಮಸ್ಯೆ ಗುರುಗಳೇ? ಗೌತಮ್ ಅವರೇ, ನಿಮ್ಮ ತಾಯಿಯವ್ರಿಗೆ ಈಗ ಸಮಯ ಸರಿಯಾಗಿಲ್ಲ. ಅವ್ರಿಗೆ ಮೃತ್ಯು ಕಂಟಕ ಇದೆ. ಅವ್ರಿಗೆ ಹೇಳಿದ್ದೆ ಇದರಿಂದ ಪಾರಾಗೋದಕ್ಕೆ ಒಂದು ಹೋಮ ಮಾಡಿಸಿ ಅಂತ. ಅದು ಒನ್ಮಾತಿಂದ ಹೇಳಿದ್ದು. ನಿಮ್ಮವರೇ ನಿಮ್ಮನ್ನ ದೂರ ಮಾಡ್ಬೋದು, ಅವರಿಂದ ನೀವು ಕಣ್ಣೀರು ಹಾಕೋ ಥರ ಆಗ್ಬೋದು ಅಂತ ಹೇಳಿದ್ದೆ. ಯಾರೂ ಇಲ್ಲದೆ ಅಲಿಯೋ ಸ್ಥಿತಿ ಬಂದರೂ ಆಶ್ಚರ್ಯ ಇಲ್ಲ ಅಂತ ಹೇಳಿದ್ದೆ. ನಿಮ್ಮ ಗ್ರಹಗತಿಗಳು ಸರಿಯಾಗಿಲ್ಲ ಅಂತ ಸೂಚ್ಯವಾಗಿ ಅವ್ರ ಗಮನಕ್ಕೆ ತಂದಿದ್ದೆ. ಇದೆಲ್ಲ ಸರಿ ಹೋಗ್ಬೇಕಾದ್ರೆ ತಪ್ಪದೆ ಹೋಮನ ಮಾಡಿಸಿ ಅಂತ ಹೇಳಿದ್ದೆ. ಹಾಗಿದ್ರೆ ಹೋಮ ಮಾಡಿಸಿಲ್ವ ಗುರುಗಳೇ? ಇಲ್ಲ ಗೌತಮ್ ಅವರೇ, ಮಾಡಿಸಿಲ್ಲ. ಜಯದೇವ್ ಅವ್ರಿಗೆ ಹೇಳಿದ್ದೆ ನಿಮ್ಮ ಹೆಂಡತಿನ ಕರ್ಕೊಂಬಂದು ಹೋಮ ಮಾಡಿಸಿ ಅಂತ. ಇದು ಅವ್ರು ಮಾಡೋ ಥರ ಅಲ್ಲ, ಅವ್ರ ಮಕ್ಕಳು ಮೊಮ್ಮಕ್ಕಳು ಅವರಿಗೋಸ್ಕರ ಮಾಡಬೇಕಾಗಿರೋ ಹೋಮ ಇದು. ಅದನ್ನ ಮಾಡಿದಿದ್ರೆ ಇಷ್ಟೊತ್ತಿಗೆ ಸಮಸ್ಯೆ ಎಲ್ಲ ಬಗೆಹರಿದು ಅವ್ರ ಕಂಟಕಾನು ಕಳೆದಿರೋದು. ಗುರುಗಳೇ, ಹೋಮನ ನಾನು ಮಾಡ್ಬೋದಾ? ನಾನೇ ಮಾಡಿಸ್ಬೋದಾ? ನೀವು ಅವ್ರ ಮಗನೇ ಅಲ್ವಾ, ಅವ್ರಿಗೆ ಒಳ್ಳೇದು ಬಯಸೋದು ಯಾರು ಬೇಕಾದರೂ ಈ ಹೋಮನ ಮಾಡ್ಬೋದು. ಆ ಫಲ ಅವ್ರಿಗೆ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ನೀವು ಧಾರಾಳವಾಗಿ ಮಾಡ್ಬೋದು. ಸರಿ ಗುರುಗಳೇ, ಇವತ್ತೇ ಹೋಮ ಮಾಡಿಸೋಣ, ನೀವು ರೆಡಿ ಮಾಡ್ಕೊಳ್ಳಿ. ಅದೇ ಗೌತಮ್ ಅವರು, ಈಗ ರಾಹುಕಾಲ ನಡೀತಾ ಇದೆ, 40 ನಿಮಿಷ ಬಿಟ್ಟು ಒಳ್ಳೆ ಮುಹೂರ್ತ ಶುರು ಆಗುತ್ತೆ, ಹಾಗೆ ಮಾಡೋಣ. ಅಷ್ಟರಲ್ಲಿ ನಾನು ಹೋಮಕ್ಕೆ ಬೇಕಾಗಿರೋ ಎಲ್ಲ ಸಿದ್ಧತೆನೂ ಮಾಡ್ಕೋತೀನಿ. ನೀವು ಹೋಗಿ ನಿಮ್ಮ ಮಕ್ಕಳನ್ನ ಕರ್ಕೊಂಬನ್ನಿ, ಅವ್ರ ಕೈಯಿಂದ ಈ ಹೋಮನ ಮಾಡಿಸೋಣ, ಒಳ್ಳೇದಾಗುತ್ತೆ. ಸರಿ ಗುರುಗಳೇ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಅದು ಆಗ್ಲಿಂದ ನೋಡ್ತಾ ಇದ್ದೀನಿ, ಹಳೆ ಕ್ಯಾಸೆಟ್ನ ರಿಪೀಟ್ ಆಗ್ತಾ ಇದೆಯಾ? ಸರಿ ಹೇಳು, ಇಂಥ ಕಡೆಯಿಂದ ನಾನು ದುಡ್ಡು ತಂದು ಕೊಡ್ತೀನಿ ಅಂತ ಹೇಳು, ಇನ್ನು ಕಳಿಸ್ಕೊಡ್ತೀನಿ. ಹೇಳು ಹೇಳು ದೇಶಪಾಂಡೆ, ನಾನು ಎಲ್ಲ ರೀತಿಯೂ ಪ್ರಯತ್ನ ಮಾಡಿಬಿಟ್ಟೆ. ಇವಳು ಯಾಕೋ ದುಡ್ಡು ಕೊಡೋ ಥರ ಕಾಣಿಸ್ತಾ ಇಲ್ಲ. ಇವಳು ಮುಖ ನೋಡಿಕೊಂಡು ಯಾರೂ ದುಡ್ಡು ಕೊಡಲ್ಲ. ನೋಡು, ನನಗೆ ನನ್ನ ದುಡ್ಡಷ್ಟೇ ಮುಖ್ಯ. ಇವಳು ಬ್ಲಡ್ ಟೆಸ್ಟ್ ಮಾಡು. ಬ್ಲಡ್ ಟೆಸ್ಟಾ? ಯಾಕೆ? ಯಾಕೆಂದ್ರೆ ಇನ್ನೇನು ಮಾಡೋದು? ನನ್ನ ದುಡ್ಡು ವಸೂಲಿ ಮಾಡಬೇಕಲ್ವಾ? ನಿನಗೆ ದುಡ್ಡು ಕೊಟ್ಟು ನನಗೆ ತಲೆನೋವಾಗಿ ಕೂತಿದೆ. ಅದಕ್ಕೆ ನಿನ್ನ ಕಣ್ಣು, ಕಿಡ್ನಿ, ಲಿವರ್ ಎಲ್ಲ ತೆಗೆದು ಮಾರಿ ನನ್ನ ದುಡ್ಡು ನಾನು ವಸೂಲಿ ಮಾಡ್ಕೊತೀನಿ. ಕಾಂಚನ ಪ್ಲೀಸ್, ದಯವಿಟ್ಟು ಹಾಗೆಲ್ಲ ಮಾಡಕ್ ಹೋಗ್ಬೇಡ. ಅದೆಲ್ಲ ತಪ್ಪು. ಸರಿ, ಇದ್ರ ಬಗ್ಗೆ ನೀರು ನನ್ನ ಹತ್ರ ಮಾತಾಡಕ್ ಬರ್ತಿದ್ಯಾ? ಯಾಕೆ ನನ್ನ ಹತ್ರ ಸಾಲ ತಗೊಳ್ಳುವಾಗ ನಿನಗೆ ಇದ್ರ ಬಗ್ಗೆ ಗೊತ್ತಿರ್ಲಿಲ್ವಾ? ಸಾಲ ತಗೊಂಡ್ಮೇಲೆ ಸತ್ತಾಗೇನೆ. ಆಮೇಲೆ ಈ ಕಣ್ಣು, ಈ ಕಿಡ್ನಿ, ಲಿವರ್ ಎಲ್ಲ ಇಟ್ಕೊಂಡು ಏನ್ ಮಾಡ್ತೀಯ? ನನಗಾದ್ರೂ ಕೊಟ್ಬಿಡು, ನನ್ನ ಸಾಲ ತೀರ್ಬಿಡುತ್ತೆ. ಯಾವ ಗ್ರೂಪ್ಗೆ ಮ್ಯಾಚ್ ಆಗುತ್ತೆ ಅಂತ ನೋಡಿ ಅವ್ರ ಜೊತೆ ಡೀಲ್ ಮಾಡು. ನನಗೆ ದುಡ್ಡು ಬೇಕು ಅಷ್ಟೇ. ಕಾಂಚನ, ಏನ್ ಮಾಡ್ತಾ ಇದೀಯ? ಬೇಡ ಕಾಂಚನ, ನಾನು ಬಾಳಿ ಬದುಕಬೇಕಾದವಳು. ಹಂಗಂಗ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ, ಅದು ಪಾಪ ಅಲ್ವಾ? ಅದು ತಪ್ಪು ಕಾಂಚನ. ಮುಚ್ಚೆ ಬಾಯಿ. ನೀನ್ ನನ್ನ ಹತ್ರ ಸರಿ ತಪ್ಪಿನ ಬಗ್ಗೆ ಮಾತಾಡಕ್ ಬರಬೇಡ. ಇಲ್ಲಿ ಯಾರು ಸಾಚಾಗಳಲ್ಲ, ಎಲ್ರೂ ಸಮಯಕ್ಕೆ ತಕ್ಕಂಗೆ ಬದಲಾಗವ್ರೆ. ನಿಂದೊಂಥರ ಬಣ್ಣ ಆದ್ರೆ ನಂದೊಂಥರ ಬಣ್ಣ. ಎಲ್ಲಾನು ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಬದಲಾಗೋದೆ, ಏನು ಮಾಡೋಕ್ಕಾಗಲ್ಲಮ್ಮ. ಈಗ ನನಗೆ ಬೇರೆ ಯಾವ ದಾರಿನೂ ಕಾಣಿಸ್ತಾ ಇಲ್ಲ. ಹೆಣ ಬಿದ್ದರೂ ಸರಿ, ನನಗೆ ನನ್ನ ದುಡ್ಡು ಬೇಕು ಅಷ್ಟೇ. ಪಕ್ಕ ಫಿಕ್ಸು. ದೇಶಪಾಂಡೆ, ಏನಾಯ್ತು? ಯಾರಿಗಾದ್ರೂ ಮ್ಯಾಚ್ ಆಯ್ತಾ? ಮೇಡಮ್, ಮ್ಯಾಚ್ ಆಗಿದೆ. ನನಗೆ ಈಗ ಸಮಾಧಾನ ಆಯಿತು. ಇಮಿಡಿಯೇಟ್ ಆಗಿ ದುಡ್ಡನ್ನ ಅರೇಂಜ್ ಮಾಡ್ಕೊಳ್ಳೋಕೆ ಹೇಳು. ಆದರೆ ಇಂಜಿನ್ ಕಂಡೀಷನ್ನು ಸೂಪರ್ ಆಗಿದೆ.
ಏ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಸರ್. ಅಂಗಾಂಗದ ಕಂಡೀಷನ್ ಎಲ್ಲ ಸೂಪರ್ ಆಗಿದೆ. ನಾನೆಲ್ಲ ಚೆಕಪ್ ಮಾಡಿದ್ದೀನಿ. ದೇಶಪಾಂಡೆ ಅವ್ರಿಗೆ ಹೇಳು, ಪಾಪ ಮೈ ದಂಡಿಸಿ ಕೆಲಸ ಮಾಡಿದವಳಲ್ಲ ಇವಳು, ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದವಳು ಅಂತ. ಟೈಮ್ ಟು ಟೈಮ್ ಕರೆಕ್ಟಾಗಿ ತಿನ್ಕೊಂಡು ಉಣ್ಕೊಂಡು ಮೆಡಿಕಲ್ ಚೆಕಪ್ ಎಲ್ಲ ಮಾಡಿಸ್ಕೊಂಡು ಫಿಟ್ ಆಗಿದ್ದಾಳೆ. ಇವಳೇ ಒಂದು ಸಮಸ್ಯೆ ಅನ್ನೋದು ಬಿಟ್ಟರೆ ಇವಳಿಗಿನ್ಯಾವ ಸಮಸ್ಯೆನೂ ಇಲ್ಲ. ಹಾಂ ಸರ್, ನಾನು ಮಾತಾಡ್ತೀನಿ. ಮೇಡಮ್ 2 ಕೋಟಿ ಕೊಡ್ತಾರಂತೆ. 2 ಕೋಟಿನ ಇನ್ನೂ ಒಂದು 50 ಲಕ್ಷ ಸೇರಿಸಿ ಕೊಡೋದಕ್ಕೆ ಹೇಳು. ಇಲ್ಲ ಮೇಡಮ್, ಹೆಂಗಾಗಿದ್ದಿದ್ರೆ ಇನ್ನೂ ಸ್ವಲ್ಪ ಸಿಕ್ಕಿರೋದು. ಇನ್ನು ಸ್ವಲ್ಪ ದಿನ ಹೋದರೆ ಗುಜರಿಗೆ ಹಾಕಬೇಕಾಗತ್ತೆ. ಇಷ್ಟು ಸಿಕ್ಕಿರೋದೇ ಪುಣ್ಯ ಅಂದ್ಕೊಳ್ಳಿ. ಸರಿ, ಇನ್ನೇನು ಮಾಡೋಕ್ಕಾಗೋದಿಲ್ಲ. 50 ಲಕ್ಷ ನೀರಲ್ಲಿ ಹೋಮ ಮಾಡಿದಾಗಾಯ್ತು ಅಂತ ಅನ್ಕೋತೀನಿ. ಈಗ ಇವಳನ್ನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡು, ಹಾಗೆ ಎಲ್ಲನೂ ರೆಡಿ ಮಾಡ್ಕೊ. ಕಾಂಚನ ಪ್ಲೀಸ್, ಈ ಥರ ಎಲ್ಲ ಮಾಡಬೇಡ. ಸ್ವಲ್ಪನೂ ಮನುಷ್ಯತ್ವ ಇಲ್ಲದೆ ಇರೋ ಥರ ಆಡ್ತಿದ್ಯಲ್ಲ. ದುಡ್ಡುಗೋಸ್ಕರ ಈ ಮಟ್ಟಕ್ಕೆ ಎಳಿತಾ ಇದೆಯಾ? ಅಯ್ಯೋ ಶಕುಂತಲ, ನೀನು ಈ ಮಾತನ್ನ ನನಗೆ ಹೇಳ್ತಿದೀಯಾ? ನೀನು ಏನು ಅನ್ನೋದೇ ನಿನಗೆ ಮರ್ತೋಯ್ತಾ? ಈಗ ನಿನ್ನನ್ನು ನಾನು ಇಟ್ಕೊಂಡು ನನಗೆ ಯಾವ ಉಪಯೋಗನೂ ಇಲ್ಲ. ಹಾಗೆ ನೀನು ಯಾರಿಗೂ ಬೇಕಾಗಿಲ್ಲ ಈಗ. ಮೇಡಮ್, ಈಗ ಆಪರೇಷನ್ ಮಾಡೋದಕ್ಕಾಗೋದಿಲ್ಲ, ಬೆಳಗ್ಗೆನೆ. ಸರಿ, ಇನ್ನೇನು ಮಾಡೋಕ್ಕಾಗತ್ತೆ? ಇಷ್ಟೊತ್ತೇ ಕಾದಿದ್ದೀನಿ, ಇನ್ನು ಬೆಳಗ್ಗೆವರೆಗೂ ಕಾಯೋದ್ರಲ್ಲಿ ಏನಿದೆ? ಹಾಂ, ಇವಳು ಅಲ್ಲಿ ತನಕ ಅಲ್ಲೇ ರೆಸ್ಟ್ ಮಾಡಲಿ. ಹಾಗಾದರೆ ಸರಿ ಮೇಡಮ್. ನಿನ್ನ ಅದೃಷ್ಟ ತುಂಬ ಚೆನ್ನಾಗಿದೆ ಶಾಕುಂತಲ. ಕಸ್ಟಮರ್ ಬೇಗ ಸಿಕ್ಬಿಟ್ಟು ನೀನು ಸಾಯೋಕ್ಕೆ ಮುಂಚೆನೇ ನನ್ನ ಸಾಲ ತೀರಿಸ್ತಿದೀಯಾ? ಏಯ್, ಕರ್ಕೊಂಬಂದ್ರೆ ಅವಳನ್ನ. ಕಾಂಚನ, ಕಾಂಚನ, ನನ್ನ ಮಾತು ಕೇಳು. ಈಗೆಲ್ಲ ಮಾಡಬೇಡ. ನಾನೇನು ಬಿಟ್ಬಿಡು. ನಾನು ಹೇಗಾದರೂ ಮಾಡಿ ನೀನು ದುಡ್ಡು ಕೊಡ್ತೀನಿ. ಏನು ಮಾಡಬಾರ್ದಾ? ನಿನ್ನನ್ನು ಏನು ಮಾಡದೆ ಹಾಗೆ ಬಿಟ್ಬಿಟ್ರೆ ಮೇಲಿಂದ ದುಡ್ಡು ದುರ್ಬಿಡುತ್ತಾ, ಇಲ್ಲ ನಿಮ್ಮಪ್ಪ ಕೊಡ್ತಾನ? ನೋಡು, ಹೇಗಾದರೂ ಸರಿ ನನ್ನ ದುಡ್ಡು ನನಗೆ ವಾಪಸ್ ಬರಬೇಕು ಅಷ್ಟೇ. ನನಗೆ ದುಡ್ಡು ಕೊಡದೆ ಕೈ ಎತ್ತಬೇಕು ಅಂತ ಅನ್ಕೊಂಡಿದ್ಯಾ? ಇದೆಲ್ಲ ನನ್ನ ಹತ್ರ ನಡೆಯೋದಿಲ್ಲ. ನಿನ್ನನ್ನು ಹೀಗೆ ಬಿಟ್ಬಿಟ್ರೆ ನಾನು ಕೆಟ್ಟೆ ಅಂತಾನೆ ಲೆಕ್ಕ.